ಇಲ್ಲೊಂದು ಗ್ರಾಮ ಸಾರಾಯಿ ಮಾರಾಟ ಮುಕ್ತವಾಗಿದೆ ಅನ್ನೋ ಮಾಹಿತಿಗಳು ಲಭ್ಯವಾಗ್ತಾ ಇದೆ. ಸಾರಾಯಿ ಮಾರಾಟ ಮಾಡಿದ್ರೆ ಮಹಿಳೆಯರೇ ಹೋಗಿ ದೂರು ಕೊಡ್ತಾರೆ. ಇಲ್ಲಿ ಸಾರಾಯಿ ಮಾರಾಟ ಮುಕ್ತದಿಂದಾಗಿ ಗ್ರಾಮದಲ್ಲಿ ನೆಮ್ಮದಿ ಮೂಡಿದೆ ಅನ್ನೋ ಮಾತುಗಳು ಕೇಳಬರ್ತಾ ಇದೆ. ಕೊಪ್ಪಳ ತಾಲೂಕಿನ ಹಟ್ಟಿ ಗ್ರಾಮದ ಗ್ರಾಮಸ್ಥರ ನಿರ್ಧಾರ ಇದು. ಕಳೆದ 3 ತಿಂಗಳಿಂದ ಗ್ರಾಮದಲ್ಲಿ ಸಾರಾಯಿ ಮಾರಾಟ ಮಾಡೋದಕ್ಕೆ ಗ್ರಾಮಸ್ಥರೇ ನಿರ್ಬಂಧ ಹೇರಿದ್ದಾರೆ. ಅಕ್ರಮವಾಗಿ ಅಂಗಡಿಗಳಲ್ಲಿ ಢಾಬಾಗಳಲ್ಲಿ ಮಾರಾಟವಾಗ್ತಾ ಇತ್ತು ಮದ್ಯ. ಆದರೆ ಗ್ರಾಮದಲ್ಲಿ ಸಲೀಸಾಗಿ ಮದ್ಯ ಸಿಗ್ತಾ ಇತ್ತು ಅನ್ನೋ ಮಾತುಗಳು ಕೇಳಿಬರ್ತಾ ಇದೆ. ಸದ್ಯ ಮದ್ಯ ಸಿಗ್ತಾ ಇದ್ದಿದ್ದರಿಂದಾಗಿ ಮದ್ಯ ಕುಡಿದು ಮದ್ಯ ವ್ಯಸನಿಗಳು ಯಾರಿದ್ದಾರೆ ಅವರು ಗಲಾಟೆ ಮಾಡ್ತಾ ಇದ್ರು. ಅನೇಕ ಯುವಕರು ಕುಡಿತದಿಂದ ಸಾವನ್ನಪ್ಪಿದ್ರು. ಹೀಗಾಗಿ ಗ್ರಾಮಸ್ಥರು ಒಂದು ದಿಟ್ಟ ನಿರ್ಧಾರ ತೆಗೆದುಕೊಂಡ್ರು. ಗವಿಸಿದ್ದೇಶ್ವರ ಶ್ರೀಗಳ ಪ್ರವಚನ ಕೇಳಿ ಮದ್ಯ ಮುಕ್ತ ಗ್ರಾಮವನ್ನಾಗಿಸೋದಕ್ಕೆ ನಿರ್ಧಾರ ಮಾಡಿದ್ರು. ಇದೀಗ ಗ್ರಾಮಸ್ಥರ ನಿರ್ಧಾರಕ್ಕೆ ಗವಿಮಠದ ಸ್ವಾಮೀಜಿಗಳು ಶಹಬಾಷ್ ಹೇಳಿದ್ದಾರೆ. ಈಗ ಊರ ಬಿಟ್ಟ ಒಂದಾಗ ಒಳ್ಳೇದಾಗೈತ್ರಿ. ಈಗ ಮೊದಲ ಹೆಂಗಿತ್ತು ನಿಮ್ಗೆ? ನೀವೇ ಮೊದಲು ಬೇಡ ಅಂದ್ರೆ ಮೊದಲು ನಮ್ಮ ಪರಿಸ್ಥಿತಿ ಇದ್ರಾಗ ಹೋಗೈತ್ರಿ. ನಮ್ದು ಹೊಲ ಮನಿ ಇದ್ರಾಗ ಹೋಗೈತಿ ಅಂತ ಹೇಳ್ತನಲ್ಲ ನಾನು. ಎಣ್ಣೆಗ ಹೋಗೈತಿ ನಮ್ದು. ಅದಕ್ಕೆ ನಮ್ದ್ರಂತ ನೀವು ಆಗ್ಬೇಡ್ರಿ, ಊರ್ ಮಕ್ಳಿಗೆ ಒಳ್ಳೇದಾಗ್ಲಿ. ನಾನು ಬಿಟ್ಟು ಬಿಡ್ತೀನಿ. ನಾನು ಒಬ್ಬಕ್ಕೆಲ್ಲ ನನ್ನ ಜೀವನಕ್ಕೆ ನೀವು ಆಧಾರ ಮಾಡಿಕೊಡ್ರಿ. ನಾನು ಬಿಟ್ಟು ಬಿಡ್ತೀನಿ. ಊರನ್ ಓಸು ನನ್ನ ಮಕ್ಕಳ, ನಾನು ಆಡಿದ್ರೆ ನನ್ನ ಮಕ್ಕಳ ಅಲ್ಲ. ಊರನ್ ಓಸು ನನ್ನ ಮಕ್ಕಳ ಅಂತಾನೆ ಕೈ ಮುಗಿದು ಬೇಡಿಕೇನೆ ನೋಡ್ರಿ. ನಾನು ರಾಮಣ್ಣ, ಶಿವಣ್ಣ ಮತ್ತೆ ಅವ್ರ ಓಸರು ಪರವಾಗಿ ಇಲ್ಲಿ ಎಲ್ಲರೂ ಕುಂತಿದ್ರು. ಶೇಖಪ್ಪ ಗೌಡ್ರು, ಶೇಖಪ್ಪ ಮೈಲಾರಪ್ಪ ಎಲ್ಲರೂ ಹಿರಿಯರ್ ಅದಾರ. ಅಷ್ಟ್ರು ಇಲ್ಲಿ ಕುಂತು ಹೇಳಿದ್ರು. ನಾನು ಅವ್ರಿಗೆ ಒಪ್ಕೊಂಡ್ಬಿಟ್ಟೇನ್ರಿ. ನಾನು ಈಗ ಒಂದು 3 ತಿಂಗಳಾಗಿತ್ತು. ಹೆಂಗ 5 ತಿಂಗಳು ಆತ್ರಿ. ಈಗ ಹೆಂಗ ಅನ್ಸುತ್ತೆ ಊರು? ಈಗ ಮತ್ತೆ ಇಲ್ರಿ, ಕಮ್ಮಿ ಆಗೈತಿ, ತಮ್ಮಣಿ ಆಗೈತಿ. ಈಗ ಹಂಗೇನು ಇಲ್ರಿ. ಜಗಳ ಕಡಿಮೆ ಜಗಳ ಕಮ್ಮಿ ಆಗೈತಿ. ಜಗಳ ಮತ್ತೆ ಅವು ಯಾವಾಗಾರ ಸಂಕ್ಷಿಪ್ತದಾಗ ಹಂಗೇನು ಇಲ್ರಿ. ಜಗಳನ ಭಾಳ ಯಾವ ಇಲ್ಲ. ನಿಮ್ಮ ಹೆಸರು? ಈಗ ಊರೇ ಹೊಲ ಮೆಕ್ಕೆಜೋಳ ಭಾರಿ ಬೆಳೆಸೇನೆ ಸರ್. ಈಗ